ಕದಡಿದ ಸಲಿಲಂ ತಿಳಿವೊಂದದೆ ಅಂತು ಬೊಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿರ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದುಂ. ಅಂದರೆ ಹಾಗೆ ಒಮ್ಮೆಲೆ ಬರುತ್ತಿರುವ ರಾವಣನ ಪೌರುಷದ ಬೆಡಗನ್ನು ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸಿದ್ರು ಅಂತ. ಅಂದರೆ ಅಲ್ಲಿ ಬರ್ತಾ ಇದ್ದ ರಾವಣನ ಪೌರುಷದ ಬೆಡಗನ್ನು ಸೀತಾದೇವಿಗೆ ಯಾರು ತೋರಿಸಿದ್ರು ಅಂದರೆ ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು, ರಾವಣನ ಪತ್ನಿಯರು. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿಭಕ್ತಿಯೊಳಾರೀ ವನಿತೆಯ ತೆಳದಿಂ ಕೊಂಡ ಪುಣ್ಯವತಿಯರ್ ಸತಿಯರ್. ಅಂದರೆ ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು. ಅಂದರೆ ರಾವಣನ ರೂಪ ಸೀತಾದೇವಿಗೆ ಏನಾಯಿತು, ಹುಲ್ಲಿಗೆ ಸಮಾನವಾಯಿತು. ಪತಿಭಕ್ತಿಯೊಳಾರೀ ವನಿತೆಯ ಅಂದರೆ ಪತಿಭಕ್ತಿಯಲ್ಲಿ ಅವಳು, ಗಂಡನ ಭಕ್ತಿಯಲ್ಲಿ ಅವಳು ಮುಳುಗಿರ್ತಾಳೆ. ಸದ್ಭಾವದಿಂದ ಆ ಭಾವನೆಯ ಒಳ್ಳೆಯ ಅಭಿಪ್ರಾಯವನ್ನು ಅವಳು ಹೊಂದಿರ್ತಾಳೆ. ಸದ್ಭಾವನೊಳಗೊಂಡ ಪುಣ್ಯವತಿಯರ್ ಸತಿಯರ್, ಸೀತೆಯಂತ ಅಂತಹ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವಂತಹ ಪುಣ್ಯವಂತೆ ಸೀತೆಯಂತಹ ಸತಿಯರು ಯಾರಿರುವರು ಅಂತ ರಾವಣನಿಗೆ ಅನಿಸುತ್ತೆ. ಪೂರ್ತಿ ಹೇಳ್ತೀನಿ ನೋಡಿ. ಅಂತು ಬೊಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಳದೊಳಿರ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದಂ. ಅಂದರೆ ಹಾಗೆ ಒಮ್ಮೆಲೆ ಬರುತ್ತಿರುವ ರಾವಣನ ಪೌರುಷದ ಬೆಡಗನ್ನು ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸಿದರು ಅಂತ ಈ ವಾಕ್ಯದ ಅರ್ಥ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿಭಕ್ತಿಯೊಳಾರೀ ವನಿತೆಯ ತೆಳೆದಿಂ ಸದ್ಭಾವನೊಳಗೊಂಡ ಪುಣ್ಯವತಿಯರ್ ಸತಿಯರ್. ಅಂದರೆ ರಾವಣನ ರೂಪ ಸೀತಾದೇವಿಗೆ ಹುಲ್ಲಿಗೆ ಸಮಾನವಾಯಿತು. ಪತಿಭಕ್ತಿಯಲ್ಲಿ ಈ ವನಿತೆಯಂತೆ ಸದ್ಭಾವ ಅಥವಾ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವಂತಹ ಪುಣ್ಯವಂತೆ ಸೀತೆಯಂತಹ ಸತಿಯರು ಯಾರಿರುವರು ಅಂತ ಇಲ್ಲಿ ಈ ಪ್ಯಾರದ ಪೂರ್ಣ ಅರ್ಥ. ಏನಂ ಕೇಳ್ದೆಪೆನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯ ನಿನ್ನೆಂ ದಾ ನಳಿನಾನನೆ ಬರ್ಪದ ಶಾನನ್ನಂ ಕಂಡು ತಾಳ್ದಿದಳ್ ತಲ್ಲರ ಮಂ. ಅಂದರೆ ಏನಂ ಕೇಳ್ದೆಪೆನೋ ಅಂದರೆ ಏನನ್ನ ಕೇಳುವೆನೋ, ರಘು ಸೂನುವ ಲಕ್ಷ್ಮಣ ಅಂದರೆ ರಾಮನ ಲಕ್ಷ್ಮಣನ ವಿಷಯವಾಗಿ. ಪೊಲ್ಲ ವಾರ್ತೆಯ ನೀನೇನು ಅಂದರೆ ಸುದ್ದಿ ಏನಾದರೂ ಕೆಟ್ಟ ಸುದ್ದಿ ಏನೇನಾದರೂ ಕೇಳಬಹುದೇನೋ ಅಂತ. ನಳಿನಾನೆನೆ ಬರ್ಪ ದ ಶಾನನಂ ಕಂಡು ಅಂದರೆ ಆ ತಾವರೆಯಂತಹ ಮುಖವನ್ನು ಏನು ಮಾಡಿದ್ಲು ಸೀತೆ, ಬರುತ್ತಿರುವ ರಾವಣನ ಕಂಡು ತಲ್ಲಣಗೊಂಡಳು ಅಂದರೆ ಅವಳು ತಬ್ಬಿಬ್ಬಾದ್ಲು ಅಂತ ಅರ್ಥ. ಇಲ್ಲಿ ಪೂರ್ತಿ ಹೇಳ್ತೀನಿ. ಏನಂ ಕೇಳ್ದೆಪೆನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ನಿನೆಂ ದ ನಳಿನಾನೆನೆ ಬರ್ಪದ ಶಾನನಂ ಕಂಡು ತಾಳ್ದಿದಳ್ ತಳ್ಳರಂ. ಏನನ್ನು ಕೇಳುವೆನೋ ರಾಮನ ಲಕ್ಷ್ಮಣನ ವಿಷಯವಾಗಿ, ಕೆಟ್ಟ ಸುದ್ದಿಯೇನಾದರೂ ಕೇಳಬೇಕಾಗುವುದೋ ಎಂದು ಆ ತಾವರೆಯಂತಹ ಮುಖವನ್ನು ಹೊಂದಿದ ಸೀತೆಯು ಬರುತ್ತಿರುವ ರಾವಣನನ್ನು ಕಂಡು ತಲ್ಲಣವನ್ನು ಹೊಂದಿದಳು ಅಂತ ಈ ಪ್ಯಾರದ ಅರ್ಥ ಆಗಿರುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಷ್ಟೊತ್ತಲ್ಲಿ ಮಾಡಿದ್ದು, ಈಗ ಸ್ವಲ್ಪ ಇಂಪಾರ್ಟೆಂಟ್ ಹೇಳ್ತೀನಿ, ಸೊ ಫುಲ್ ಇಂಪಾರ್ಟೆಂಟು ಕೂಡ ಹೇಳ್ತೀನಿ. ಇಲ್ಲಿ ಪೊಸಗಾರ ಸಿಡಿಲ ಮಸಕಮ ಈ ಪ್ಯಾರ ಇದೆಯಲ್ಲ, ಸೊ ಈ ಪ್ಯಾರ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಲ ಹೇಗಿದ್ರು ನೋಡ್ಕೊಂಡಿರಿ. ಆಮೇಲೆ ನೆಕ್ಸ್ಟ್ ಬಂದು ಈ ಪ್ಯಾರ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇದು, ಓದ್ಕೊಂಡಿರಿ, ಮರಿಬೇಡಿ. ಇವತ್ತಿಗೆ ಇಷ್ಟು ಸಾಕು.